ನಮ್ಮೆಲ್ಲರ ಸ್ಫೂರ್ತಿ ಶಕ್ತಿ ಮತ್ತು ನನ್ನ ಆತ್ಮೀಯ ಗೆಳೆಯರಾದಂಥ ಶಿವರಾಮೇಗೌಡರೇ, ಎಲ್ಲ ನನ್ನ ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಬ್ಬ ಕನ್ನಡ ಪರ ಹೋರಾಟಗಾರನಿಗೆ ಒಂದು 60ನೇ ವರ್ಷದ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಾವು ತುಂಬಬೇಕು ಅಂತ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದರ ಜೊತೆಗೆ ರಕ್ಷಣಾ ವೇದಿಕೆ ಹುಟ್ಕೊಂಡು 25 ವರ್ಷಗಳಾಗಿದೆ. ಯಾರೋ ಪಾಪ ಹಿಂದೆ ಆಗಲೇ ಯಾವಾಗಲೂ ಮಾಡಿಬಿಟ್ರು ಅದನ್ನು 25 ವರ್ಷ ಅಂತ. ಆದರೆ ಇದು ನಿಜವಾಗಿ ಇವತ್ತು ನಡೀತಾ ಇರೋದು 25 ವರ್ಷದ ಸಮಾರಂಭ. 1999 ನೈಜ ಅಲ್ವಾ? ಹಾಗಾಗಿ ಈ ಒಂದು ಸಮಾರಂಭದಲ್ಲಿ ಎಲ್ಲ ಭಾಗವಹಿಸಿದ್ದೀರಾ. ಬಹುಶಃ ಯಾವ ಸಂದರ್ಭದಲ್ಲಿ ಅವರು ಈ ಕನ್ನಡ ಹೋರಾಟಕ್ಕೆ ತೊಡಗಿಸ್ಕೊಂಡ್ರು ಗೊತ್ತಿಲ್ಲ. ಮೂಲ ದಯಮಾಡಿ ಇಲ್ಲಿ ಇರೋರೆಲ್ಲ ಅರ್ಥ ಮಾಡ್ಕೋಬೇಕು. ಮೂಲ ಶಿವರಾಮೇಗೌಡರು ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಬಂದಿದ್ದವರು. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಓದುವಾಗಲೇ ಅವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಪ್ರಾರಂಭ ಮಾಡಿ ಅಲ್ಲೇ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಇವತ್ತು ಈ ಒಂದು ಸಮಾರಂಭವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಬೇಕು ಅಂತ ಹೇಳಿ 56ರಲ್ಲಿ ನಮಗೆ ಭಾಷಾ ಪ್ರಾಂತ್ಯಗಳಾದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡ್ತಾಯಿದ್ದೀವಿ. ಬಹುಶಃ ನಾವೆಲ್ಲರೂ ಹೋರಾಟವನ್ನು ರೂಪಿಸ್ಕೊಂಡಿದ್ದು ವಾಟಾಳ್ ನಾಗರಾಜ್ ಅವ್ರನ್ನ ನೋಡಿ ನಾವೆಲ್ಲ ಹೋರಾಟಗಾರರಾದವು. ಹಾಗಾಗಿ ಅವರಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸ್ತಾ ಶಿವರಾಮೇಗೌಡರು ಈ ರಕ್ಷಣಾ ವೇದಿಕೆ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಇದೆಲ್ಲ ಕೆಲವರಿಗೆ ಗೊತ್ತಾಗಬೇಕು. ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಹುಟ್ಟುಕೊತ್ತು ಅಂತ ಇವತ್ತು ನಾನು ಹೇಳಲೇಬೇಕಾಗಿದೆ. ಎ ಜಿ ಕಚೇರಿಯಲ್ಲಿ ಶಿವರಾಮವರು ಒಂದು ಉದ್ಯೋಗ ಮಾಡ್ತಾಯಿದ್ರು. ಬೆಂಗಳೂರಿನ ವಿಧಾನಸೌಧದ ಪಕ್ಕದಲ್ಲಿರುವಂಥ ಎ ಜಿ ಕಚೇರಿಯಲ್ಲಿ ಅವರು ಆ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ನೌಕರರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 19 ಜನ ಪರಭಾಷೆಯವರು, ಅದರಲ್ಲೇ ತಮಿಳುಗರು 28 ಜನ, ಕ್ಷಮಿಸಿ 28 ಜನ ಪರಭಾಷೆಯವರು ಆ ಒಂದು ಎ ಜಿ ಕಚೇರಿಯಲ್ಲಿ ಉದ್ಯೋಗಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಶಿವರಾಮೇಗೌಡರು ಅವ್ರಿಗೆ ಮೊದಲೇ ಕನ್ನಡದ ಮೇಲೆ ಬಹಳ ಅಭಿಮಾನ, ಕನ್ನಡಿಗರ ಮೇಲೆ ಅಭಿಮಾನ, ಉದ್ಯೋಗದ ಕನ್ನಡಿಗರಿಗಾಗಬೇಕು ಅನ್ನೋ ಒಂದು ಆಸೆ ಇವೆಲ್ಲವೂ ಅವರಲ್ಲಿತ್ತು. ಯಾವಾಗ 28 ಜನ ಪರಭಾಷೆಯವರು ಬಂದರೋ ಅವತ್ತು ಶಿವರಾಮೇಗೌಡರು ಹೋರಾಟ ಪ್ರಾರಂಭ ಮಾಡಿದ್ರು ಎ ಜಿ ಕಚೇರಿಯಲ್ಲಿ. ಬಹುಶಃ ನನಗೆ ಗೊತ್ತಿದ್ದಂಗೆ 60-90 ದಿನಗಳ ಕಾಲ ಆ ಹೋರಾಟ ನಡೀತು. 42 ದಿನ ಆ ಹೋರಾಟ ನಿರಂತರವಾಗಿ ನಡೀತು. ಅಲ್ಲಿ ಬೇಕಾದಷ್ಟು ಜನ ಅವರಿಗೆ ಬೆಂಬಲವನ್ನು ಕೊಟ್ಟು ಆ ಎ ಜಿ ಕಚೇರಿಯಲ್ಲಿ ನಾವೆಲ್ಲ ಹೋಗಿದ್ದು. ನಾನು ಒಂದು ಬಾರಿ ಆ ಎ ಜಿ ಕಚೇರಿಗೆ ಶಿವರಾಮ್ ಅವರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಜೊತೆ ಬಂದಂಥವರು ರಾಜ್ಕುಮಾರ್ ಅಭಿಮಾನಿಗಳು ಇಡೀ ಕಚೇರಿಯನ್ನು ಧ್ವಂಸ ಮಾಡಿಬಿಟ್ರು. ಅಲ್ಲಿ ಕೂತಿದ್ದವ್ರಂಥವರೆಲ್ಲ ಓಡೋಗ್ಬಿಟ್ರು. ಹೆಂಗಸರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ಕೂತಿದ್ರು. ಈ ಗಲಾಟೆ ನೋಡ್ಬಿಟ್ಟು ಎದ್ದು ಓಡೋಗ್ಬಿಟ್ರು. ಆ ಸಂದರ್ಭದಲ್ಲೇ ಹುಟ್ಕೊಂಡಿದ್ದು ರಕ್ಷಣಾ ವೇದಿಕೆ. ಆವತ್ತಿನ ಕಾಲದಲ್ಲಿ ರಕ್ಷಣಾ ವೇದಿಕೆ ಅವತ್ತು ಹುಟ್ಕೋತು. ಅವತ್ತು ಬೇರೆ ಬೇರೆ ನಾಯಕರೆಲ್ಲ ಅವತ್ತು ಆ ರಕ್ಷಣಾ ವೇದಿಕೆಯನ್ನು ಕಟ್ಟಿದ್ರು, ಪ್ರಬುದ್ಧವಾಗಿ ಬೆಳೆಸಿದ್ರು. ಈ ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅನಿವಾರ್ಯತೆಗಳು ನಡೆದೋಗುತ್ತೆ. ಈ ನಾಡಿನ ಜಲ ಆಗಿರ್ಬೋದು, ನೆಲ ಆಗಿರ್ಬೋದು, ಎಲ್ಲದಕ್ಕೂ ನಾವು ಹೋರಾಟವನ್ನು ಮಾಡಿ ಕೊನೆಗೆ ಒಂದು ಸಂದರ್ಭದಲ್ಲಿ ನಾನು, ವಾಟಾಳ್ ನಾಗರಾಜ್ ಅವರು, ಇನ್ನೂ ಹಲವಾರು ಜನ ಆ ಒಂದು ಹುಬ್ಬಳ್ಳಿಗೆ ಹೋಗ್ತೀವಿ. ಹುಬ್ಬಳ್ಳಿಗೆ ಹೋದಾಗ ನಾವು ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಬೇಕು, ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಮಾಧ್ಯಮವನ್ನು ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ
ಅಲ್ಲಿಯ ಪತ್ರಕರ್ತರು ಒಂದು ಮಾತು ಹೇಳಿದ್ರು, ಸರ್ ನೀವು ಕಾವೇರಿ ಕಾವೇರಿ ಅಂತ ಇರ್ತೀರಾ, ನಮ್ಮಲ್ಲಿ ಇಂಥ ಸಮಸ್ಯೆ ಇದೆ. ಒಂದು ಕಡೆ ಕೃಷ್ಣ ಇದೆ ಉತ್ತರ ಕರ್ನಾಟಕದಲ್ಲಿ, ಮತ್ತೊಂದು ಮಹದಾಯಿ, ಕುಡಿಯೋ ನೀರಿನ ಯೋಜನೆ ಆಗಬೇಕು, ಗೋವಾ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ತೀರ್ಮಾನ ತಗೊಂಡ್ರು. ಯಾವತ್ತು ಮಾಡಬೇಕು ಹೇಳಿ ಮಹದಾಯಿ ವಿಚಾರದಲ್ಲಿ ಪತ್ರಕರ್ತರು ಕೇಳಿದಾಗ ಅಲ್ಲೇ ಒಂದು ನಿರ್ಧಾರ ತಗೊಂಡ್ರು. ಯಾವತ್ತು ಮಾಡಬೇಕು ಹೇಳಿ, ಮಹದಾಯಿ ಪರವಾಗಿ ನಾವಿದ್ದೀವಿ, ಕೇವಲ ಕಾವೇರಿ ಅಲ್ಲ, ಸಮಗ್ರ ಕರ್ನಾಟಕ ನಮಗೆ ಒಂದೇ. ಹಾಗಾಗಿ ಅವರು ಆ ಹೋರಾಟವನ್ನು ಕೈಗೆತ್ಕೊಂಡ್ರು. ಅದು ಯಾವುದು ಮಹದಾಯಿ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಅದಕ್ಕೆ ಜೀವ ತುಂಬಿದಂಥವರು ಕನ್ನಡ ಪರ ಹೋರಾಟಗಾರರು, ಅದರಲ್ಲೂ ವಾಟಾಳ್ ನಾಗರಾಜರು ಅನ್ನೋದನ್ನು ಇವತ್ತು ನಾನು ಹೇಳಬೇಕಾಗಿದೆ. ಅದರಲ್ಲಿ ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಮಂಜುನಾಥ್ ದೇವ್, ನಾವೆಲ್ಲ ಇದ್ದೀವಿ. ಆ ಸಂದರ್ಭದಲ್ಲಿ ಮಹದಾಯಿ ಯೋಜನೆ ಇದಾಗಬೇಕು, ಅನುಷ್ಠಾನಕ್ಕೆ ಬರಬೇಕು, ಆ ಯೋಜನೆ ಕೈಗೆತ್ಕೋಬೇಕು ಅಂತ ಹೇಳಿದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲ ಹೋರಾಟಕ್ಕೆ ಕರೆಯನ್ನು ಕೊಟ್ಟು ಮತ್ತು ಕರ್ನಾಟಕ ಬಂದ್ ಮಾಡಿದ್ವಿ. ಕರ್ನಾಟಕ ಬಂದ್ ಮಾಡಿರೋದು ಕೇವಲ ಒಂದು ವಿಚಾರಕ್ಕಲ್ಲ, ಕಾವೇರಿ ಆಗಿರ್ಬೋದು, ಈ ಭಾಷೆಗಾಗಿ ಅನೇಕ ಬಾರಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಅದರೆಲ್ಲ ನಮ್ಮ ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ. ಯಾವತ್ತೂ ಕೂಡ ನಾನು ಒಂದು ಮಾತು ಹೇಳ್ತೀನಿ, ಸಹೃದಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರಲ್ಲಿ ಒಂದು ಹೆಣ್ಣು ಗುಣ ಇದೆ, ಹೆಣ್ಣಿನ ಮನಸ್ಸು. ಯಾರಾದರೂ ಏನಾದರೂ ಕಾರ್ಯಕರ್ತರಿಗೆ ಏನಾದರೂ ಆದರೆ ಕೂಡಲೇ ಸ್ಪಂದಿಸುವಂಥ ವ್ಯಕ್ತಿ ಯಾರಾದರೂ ಇಲ್ಲಿದ್ದರೆ ಅದು ಶಿವರಾಮೇಗೌಡರು ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾರನ್ನೂ ಬಿಡೋಲ್ಲ, ಯಾರು ವಿರೋಧ ಮಾಡಲಿ ಇನ್ನೊಂದು ಮಾಡಲಿ ಏನು ಮಾಡಿದ್ರು ಕೂಡ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗೋಂಥ ವ್ಯಕ್ತಿತ್ವ ಶಿವರಾಮೇಗೌಡರದು. 60 ವರ್ಷ ತುಂಬಿಸಿದ್ದೀರ ಶಿವರಾಮೇಗೌಡರೇ. ನೀವು ನಿಮ್ಮ ಕಚೇರಿಗೆ, ಆ ಒಂದು ಕೇಂದ್ರ ಸರ್ಕಾರದ ಕಚೇರಿಗೆ ರಾಜೀನಾಮೆ ಕೊಟ್ಟು ನೀವು ಇನ್ನೇನೋ ಬೇರೆ ಮಾಡ್ಬೋದಾಗಿತ್ತು. ಆದರೆ ನಿಮ್ಮ ಮನಸ್ಸು, ನಿಮ್ಮ ತುಡಿತ ಈ ನಾಡಿಗೆ, ಈ ಭಾಷೆಗೆ ನನ್ನಿಂದ ಏನಾದರೂ ಸೇವೆ ಆಗಬೇಕು ಅಂತ ಹೇಳಿ ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರಿ. ಕನ್ನಡ ಹೋರಾಟವನ್ನು ನೀವು ಆಯ್ಕೆ ಮಾಡಿಕೊಂಡು ಇವತ್ತು ಒಬ್ಬ ನೌಕರರಾಗಿದ್ದರೂ ಕೂಡ ಇವತ್ತು ನೀವೆಲ್ಲರಿಗೂ ಮಾದರಿ ಆಗಿದ್ದೀರಾ. ಅದಕ್ಕೆ ಇವತ್ತು ಇಷ್ಟು ಜನ ಸೇರಿರೋದು. ಅದಕ್ಕೆ ನೀವೆಲ್ಲರೂ ಇಷ್ಟು ಜನ ಇವತ್ತು ಯಾಕೆ ಸೇರಿದ್ದೀರಾ ಅಂದರೆ ಅವ್ರ ಮೇಲೆ ಇರೋದು ಪ್ರೀತಿ, ಅವ್ರ ಮೇಲೆ ಇರುವಂಥ ನಿಷ್ಠೆ. ಕೇವಲ ಅವರು ಕನ್ನಡ ಪರ ಹೋರಾಟ ಒಂದೇ ಅಲ್ಲ, ಧಾರ್ಮಿಕ ವಿಚಾರದಲ್ಲಿ. ಸರ್, ಪ್ರತಿ ವರ್ಷ ಗೊರವನಹಳ್ಳಿ ಆ ಒಂದು ಲಕ್ಷ್ಮಿಯನ್ನು ಅವ್ರ ಬಡಾವಣೆಗೆ ತಂದು ಕೂರಿಸಿ ಅಲ್ಲಿ 2 ದಿನ ಆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಭಾಗದ ಎಲ್ಲ ಜನರನ್ನು ಸೇರಿಸಿ ಒಂದು ಧಾರ್ಮಿಕ ಕೆಲಸವನ್ನು ಮಾಡ್ತಾರೆ. ಅದನ್ನು ನೋಡಬೇಕು. ಅದಾದಮೇಲೆ ಒಂದು ಸಂಪೂರ್ಣವಾದಂಥ ಒಂದು ಮೆರವಣಿಗೆ ಮಾಡಿಕೊಂಡು ಈ ನಗರಕ್ಕೆ, ಈ ಜನಗಳಿಗೆ ಒಳ್ಳೆಯದಾಗಲಿ, ಅವರಿಗೆ ಸುಖ ಸಂಪತ್ತು ಕೊಡು ಅಂತ ಹೇಳಿಬಿಟ್ಟು ಆ ತಾಯಿಯಲ್ಲಿ ಕೇಳಿಕೊಂಡು ಅಲ್ಲಿಯ ಎಲ್ಲ ಜನರಿಗೆ ಒಂದು ಮಾದರಿಯಾಗಿದ್ದಾರೆ. ಅವರು ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ನಿಷ್ಠೆಯನ್ನು ಇಟ್ಕೊಂಡಿರುವಂಥವರು ಶಿವರಾಮೇಗೌಡರು. ಎಲ್ಲೂ ಹೇಳ್ತೀವಿ, ನಮ್ಮ ಹೋರಾಟದಲ್ಲಿ ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ನಾವು ಯಾರೂ ಕೂಡ ಒಬ್ಬರನ್ನ ಬಿಟ್ಟುಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನು ಬೇರೆಯವ್ರು ಕಾಯ್ತಾ ಇರ್ತಾರೆ. ಹಾಗಾಗಿ ಒಟ್ಟಾಗಿ ಹೋರಾಟವನ್ನು ಮಾಡೋದರಲ್ಲಿ ಒಂದು ಶಕ್ತಿ ಇದೆ. ಆ ಹೋರಾಟವನ್ನು ಕನ್ನಡ ಒಕ್ಕೂಟ ಅವತ್ತಿಂದ ಮಾಡ್ಕೊಂಡು ಬಂದಿದ್ದೀವಿ. ಭಾಳ ಪ್ರಮುಖವಾಗಿ ಇಲ್ಲಿ ನಮ್ಮ ಮಂಜುನಾಥ್ ದೇವ್, ವಾಟಾಳ್ ನಾಗರಾಜರು ಯಾವತ್ತೂ ಯಾವ ಹೋರಾಟ ಪ್ರಾರಂಭ ಮಾಡಿದ್ರು ಕೂಡ ಅದು ಗಡಿ ಭಾಗದಲ್ಲೇ ಅವ್ರಿಗಿಷ್ಟ. ಗಡಿ ಭಾಗದಲ್ಲಿ ಹೋರಾಟ ಮಾಡಿ ಅದನ್ನು ನಗರಕ್ಕೆ ತಗೊಂಬರ್ಬೇಕು ಅಂತ. ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಅವಾಗೆಲ್ಲ ನಮಗೆ ಕೊಟ್ಟಿದ್ದಾರೆ. ಜೆ ಹುಚ್ಚಪ್ಪನಂಥವರು ಇವತ್ತು ಏನಾದರೂ ನಗರಸಭೆಯಲ್ಲಿ ಕನ್ನಡಮಯ ಆಗಿದ್ದರೆ, ಆ ನಗರಸಭೆಗೆ ಒಂದು ದೊಡ್ಡ ಗೌರವ ಬಂದಿದ್ರೆ ಅದು ನಿಮ್ಮಿಂದ ಸರ್. ನಾವು ಒತ್ತಾಯ ಮಾಡ್ತೀವಿ, ಅಧಿಕಾರ ಇರೋದು ನಿಮ್ಮ ಕೈಯಲ್ಲಿ. ಅದನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ ಕನ್ನಡವನ್ನು ನಗರಸಭೆಯಲ್ಲಿ ಉಳಿಸೋವಂಥ ಕೆಲಸವನ್ನು ಮಾಡಿದ್ರಲ್ಲ, ಇವೆಲ್ಲ ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ಶಿವರಾಮೇಗೌಡರೇ, ಆಯಸ್ಸು ನಾವು ಕೇಳ್ಕೊಂಡು ಬರಲ್ಲ, ಹುಟ್ಟು ಖಚಿತ. ನಮ್ಮ ಸಾವು ನಮ್ಮ ಕೈಲಿಲ್ಲ. ಹಾಗಾಗಿ ನೀವು 60 ವರ್ಷ ಪೂರೈಸಿದ್ದೀರಾ. ನೀವು ಕೊನೆಯವರೆಗೂ ಕೂಡ
ಕನ್ನಡದ ಕೆಲಸವನ್ನು ಮಾಡಿ ಕನ್ನಡಿಗರಿಗೆ ಒಂದು ಧ್ವನಿಯಾಗಿ ನಮ್ಮೆಲ್ರಿಗೂ ಒಂದು ಶಕ್ತಿಯನ್ನು, ನಮ್ಮೆಲ್ರಿಗೂ ಒಂದು ಪ್ರೀತಿಯನ್ನು ನೀವು ತೋರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗಾಗಲೇ 72 ಆಯಿತು. ನಾಯಕರಿಗೆ ಒಂದು ಅವರ ವಯಸ್ಸು ಹೇಳಲ್ಲ, ನಿಮಗೆ 60 ವರ್ಷ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಕೆಲಸ, ಕನ್ನಡದ ಕೆಲಸ ನಿಮ್ಮಿಂದಾಗಲಿ. ನಾವು ಇವತ್ತು ನಿಮ್ಮನ್ನೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಇಲ್ಲಿರೋ ಅಂಥವರು, ವೇದಿಕೆಯಲ್ಲಿ ಇರೋಂಥವರು ಯಾರೂ ಕೂಡ ಸ್ವಾರ್ಥಿಗಳಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ. ಯಾರೂ ಕೂಡ ಸ್ವಾರ್ಥಿಗಳಲ್ಲ. ಕನ್ನಡದ ವಿಚಾರದಲ್ಲೇ ಯಾವತ್ತೂ ಕೂಡ ನಾವು ರಾಜಿ ಮಾಡಿಕೊಂಡಿಲ್ಲ. ಕನ್ನಡದ ವಿಚಾರದಲ್ಲಿ ಯಾವತ್ತೂ ಕೂಡ ನಾವು ರಾಜಿ ಮಾಡಿಕೊಂಡಿಲ್ಲ. ಹಾಗಾಗಿ ನಾವು ಯಾರನ್ನು ನಂಬಿ ಹೋರಾಟ ಮಾಡ್ತೀವಿ? ನಾವೆಲ್ಲರೂ ನಾಯಕರುಗಳು ಅನ್ನಿಸ್ಕೊಂಡಿದ್ದವರೆಲ್ಲ ಯಾರನ್ನು ನೋಡಿ ಹೋರಾಟ ಮಾಡ್ತಿದ್ದೀವಿ? ನಿಮ್ಮನ್ನು ನಂಬಿ, ನಿಮ್ಮ ಪ್ರೋತ್ಸಾಹದಿಂದ, ನಿಮ್ಮ ಬೆಂಬಲದಿಂದ ನಾವು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ. ಆ ಶಕ್ತಿಯನ್ನು ನೀವು ಯಾವುದೇ ಕನ್ನಡ ಪರ ಹೋರಾಟಗಾರರು ಮಾಡಿದಂಥ ಸಂದರ್ಭದಲ್ಲಿ ನೀವು ನೀಡಬೇಕು, ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಇಡೀ ಕರ್ನಾಟಕದ ಕನ್ನಡಿಗರನ್ನ ನಾನು ಬೇಡ್ಕೊಳ್ತೀನಿ. ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ವಿಚಾರ ಇಲ್ಲಿ ಅವರು ಹೇಳ್ತಾರೆ, ನಾಯಕರು ಹೇಳ್ತಾರೆ, ಯಾವುದೇ ಸರ್ಕಾರ ಅವತ್ತಿಂದ ಇವತ್ತಿನವರೆಗೂ ಆಡಳಿತ ಮಾಡ್ಕೊಂಡು ಬಂದಿದ್ರು ಕೂಡ ಯಾವುದೇ ಸರ್ಕಾರ ಕನ್ನಡದ ಪರವಾಗಿ ಯಾವತ್ತೂ ಕೈ ಎತ್ತಿಲ್ಲ, ಎತ್ತೋದು ಇಲ್ಲ. ಅವರು ಇವತ್ತು ಎತ್ತಬೇಕಾಗಿರೋರು ನಮ್ಮಂಥ ಕನ್ನಡ ಪರ ಹೋರಾಟಗಾರರಿಂದ ಇವತ್ತು ಈ ಭಾಷೆ ಉಳಿದಿದೆ. ಈ ಭಾಷೆ ಏನಾದರೂ ಉಳಿದಿದ್ರೆ ಅಥವಾ ಇಷ್ಟರ ಮಟ್ಟಿಗೆ ಏನಾದರೂ ಈ ಭಾಷೆಗೆ ಗೌರವ ಸಿಕ್ಕಿದ್ರೆ, ಇಷ್ಟರ ಮಟ್ಟಿಗೆ ಏನಾದರೂ ಕನ್ನಡಿಗರಿಗೆ ಒಂದು ಶಕ್ತಿಯನ್ನು ತುಂಬಿದರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಾರಣ, ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರ 33% ಕನ್ನಡಿಗರು, 67% ಹೊರಗಡೆವರು. ಈ ಬೆಂಗಳೂರು ನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳೋ ಜನ ಬೆಂಗಳೂರಲ್ಲಿ ಪರಭಾಷೆಯವರು ಇದ್ದರು. ಇವತ್ತೆಲ್ಲರಿಗೂ ಬಾಯಿ ಮುಚ್ಚಿರೋದು ಕನ್ನಡ ಪರ ಹೋರಾಟಗಾರರು. ಕಾವೇರಿ ವಿಚಾರದಲ್ಲಿ ಆಗಿರ್ಬೋದು, ಕಾವೇರಿ ವಿಚಾರದಲ್ಲಿ ನಿಮ್ಮೇನೇನು ಹಲ್ಕಟ್ಟು ಕೆಲಸ ಮಾಡ್ತಿದ್ರಾ? ಯಾವುದೇ ಒಂದು ತೀರ್ಪು ತಮಿಳುನಾಡಿಗೆ ಬಿದ್ದಾಗ ಅಥವಾ ಇನ್ನೊಂದು ಕಡೆ ಹೋದಾಗ ನೀವೇನೇನೆಲ್ಲ ಮಾಡ್ತಿದ್ರಿ? ಸಂಭ್ರಮ ಆಚರಣೆ ಮಾಡ್ತಿದ್ರಿ, ಸಿಹಿ ಹಂಚ್ತಿದ್ರಿ. ಇವತ್ತು ಏನಾಗಿದೆ ನಿಮ್ಮ ಪರಿಸ್ಥಿತಿ? 91ರಲ್ಲಿ ಕನ್ನಡಿಗರು ಪಾಠ ಕಲಿಸಿದ್ರು ನಿಮಗೆ, ಇವತ್ತು ಬಾಯಿ ಮುಚ್ಕೊಂಡಿದ್ದೀರ. 85, 87 ಆಸುಪಾಸಿನಲ್ಲಿ ನಾಯಕರು 61ರಲ್ಲಿ ಅವರ ಹೋರಾಟ ಬೇರೆ ಇತ್ತು. ಆಗಿನ ಕಾಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ತಮಿಳಿನವ್ರ ವಿರುದ್ಧವಾಗಿ 87ನೇ ಸಾಲಿನಲ್ಲಿ ಹೋರಾಟ ಮಾಡ್ತಿದ್ದು. ಆದರೆ ಸ್ನೇಹಿತರೆ, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಯಾರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಬಲವಂತವಾಗಿ ನಮ್ಮ ಮೇಲೆ ಹಿಂದಿ ಹೇರ್ತಾ ಇದ್ದಾರೆ, ಬಲವಂತವಾಗಿ ಕನ್ನಡಿಗರ ಮೇಲೆ ಹಿಂದಿಯನ್ನು ಹೇರ್ತಾ ಇದ್ದಾರೆ. ಹಿಂದಿಯನ್ನು ಒಂದು ಪರೀಕ್ಷಾತ್ಮಕವಾಗಿ ನಮ್ಮ ಸ್ಕೂಲುಗಳಲ್ಲಿ ಹೆಚ್ಚು ಅದನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂದಿಯನ್ನು ಹೇರ್ತಾ ಇದ್ದಾರೆ. ಇವತ್ತು ಎಷ್ಟೋ ಬ್ಯಾಂಕ್ಗಳಲ್ಲಿ, ಇವತ್ತು ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ಯಾಂಕ್ಗಳಲ್ಲೆಲ್ಲ ಕೂಡ ಇವತ್ತು ಹಿಂದಿಯನ್ನು ತುಂಬ್ತಾ ಇದ್ದಾರೆ. ನಾವೆಲ್ಲ ಹೋಗಿದ್ದ ಒಂದು ಸಾರಿ ಹೋರಾಟಕ್ಕೆ, ಎಲ್ಲರೂ ಕೂಡ ಇವತ್ತು ಹಿಂದಿಯನ್ನು ತುಂಬ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಮಾತು ಹೇಳ್ತೀನಿ, ಉತ್ತರ ಭಾರತದಿಂದ ಬಂದಂಥ ಜನ, ಅವತ್ತೇನು ತಮಿಳರ ದಬ್ಬಾಳಿಕೆ ಇತ್ತೋ ಅದು ಹೋಯಿತು. ಇವತ್ತು ಉತ್ತರ ಭಾರತದಿಂದ ಬಂದಂಥ ಜನ ನಮ್ಮೆಲ್ಲ ಉದ್ಯೋಗಗಳನ್ನು ಕಿತ್ಕೋತಾ ಇದ್ದಾರೆ, ನಮ್ಮ ಉದ್ಯೋಗವನ್ನು ಕಿತ್ಕೊಳ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಅವರು ಹಾಸು ಹೊಕ್ಕಾಗಿ ಎಲ್ಲ ಉದ್ಯೋಗಗಳನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಅವರ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಶಿವರಾಮೇಗೌಡರು 60ನೇ ಒಂದು ಹುಟ್ಟುಹಬ್ಬದ ದಿವಸ ಅದಕ್ಕೆ ಒಂದು ನಾಂದಿ ಹಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಆ ನಾಯಕರು ಯಾವತ್ತೂ ಜೊತೆಲಿ ಇದ್ದೇ ಇರ್ತಾರೆ. ನಾವೆಲ್ಲ ಸೇರಿ ಆ ಹಿಂದಿ ವಿರುದ್ಧ ಮತ್ತು ಆ ಒಂದು ಏನು ಉತ್ತರ ಭಾರತದಿಂದ ಬಂದಂಥವರ ವಿರುದ್ಧವಾಗಿ ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸ್ನೇಹಿತರೆ, ಒಂದು ಹೋದರೆ ಒಂದು ಬರುತ್ತೆ ನಮಗೆ ಸಮಸ್ಯೆ. ಆದರೆ ಇವತ್ತು 60ನೇ ವರ್ಷವನ್ನು ಆಚರಣೆ ಮಾಡ್ಕೊಳ್ತಿದ್ರೆ 2 ಬುಕ್ಗಳು, ಗ್ರಂಥಗಳು ಬಿಡುಗಡೆ ಆಗಿದೆ. ಅದನ್ನು ನಾವು ಪೂರ್ತಿ ಓದಿಲ್ಲ. ಅಲ್ಲಿ ನೀವು ಕೆಲವು ವಿಚಾರ ಸಿನಿಮಾಗೆ ಸಂಬಂಧಪಟ್ಟಂಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ. ಡಬ್ಬಿಂಗ್ ವಿರುದ್ಧ ಅವತ್ತಿಂದ ಇವತ್ತುವರೆಗೂ ಅವರೇ ಹೋರಾಟ ಮಾಡ್ಕೊಂಬಂದಿರೋದು. ನಾವು ಕರೆದಾಗಲೆಲ್ಲ ಹೋರಾಟಕ್ಕೆ ಬರ್ತಾರೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಅವ್ರನ್ನ ನೋಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಆಲೋಚನೆ ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಕೃತಜ್ಞತೆ ಇರಬೇಕು.
ಯಾರಿಗೇ ಆಗಲಿ ಒಂದು ಕೃತಜ್ಞತೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನುಷ್ಯರಲ್ಲ. ಇವತ್ತೇನಾದರೂ ಈ ಬೆಂಗಳೂರು ನಗರದಲ್ಲಿ ಈ ಚಿತ್ರಮಂದಿರಗಳಲ್ಲಿ ಕನ್ನಡ ಉಳಿದಿದ್ರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮದು ಅವರು ಹೋರಾಟಕ್ಕೆ ಬಂದು ಆಮೇಲೆ ನಾವು ಮಾಡಿರ್ಬೋದು, ಅದು ಬೇರೆ. ಆದರೆ ಅವರು ಒಂದು ಭದ್ರವಾದಂಥ ಒಂದು ಬುನಾದಿ ಹಾಕಿದ್ರಲ್ಲ, ಅದು ನಮ್ಮೆಲ್ರಿಗೂ ಒಂದು ಏನು ಹೇಳ್ತೀವಿ ಅದಕ್ಕೆ, ನಮ್ಮೆಲ್ರಿಗೂ ಅದು ಒಂದು ಶಕ್ತಿಯನ್ನು ತುಂಬಿದಂಥವ್ರು ಅವರು. ಹಾಗಾಗಿ ಇವತ್ತು ರಾಜ್ಕುಮಾರ್ ಮಾಡಿರೋ ಒಂದು ಗೋಕಾಕ್ ಚಳುವಳಿ ಈ ನಾಡಿನಲ್ಲಿ ಆಗದೇ ಇದ್ದರೆ ಇನ್ನೂ ಏನೇನೆಲ್ಲ ಆಗೋಗ್ತಿತ್ತೋ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಸ್ವಲ್ಪನಾದರೂ ಕನ್ನಡಿಗರು ಬೆಂಗಳೂರು ನಗರದಲ್ಲಿ ಉಸಿರಾಡ್ತಾ ಇದ್ದಾರೆ. ಅದಕ್ಕೆ ಕನ್ನಡ ಹೋರಾಟಗಾರರು ಕಾರಣ ಅನ್ನೋದನ್ನು ಇವತ್ತು ನಾವೆಲ್ಲರೂ ನೆನಪಿಸ್ಕೋಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಶಿವರಾಮೇಗೌಡರೇ 60 ಅಲ್ಲ 100 ಪೂರೈಸಿ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಕನ್ನಡದ ಹೋರಾಟ ಇದೇ ರೀತಿ ಮುಂದುವರಿಯಲಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟಕ್ಕೆ ಯಾರಿಗೂ ದಮ್ಮು ಇಲ್ಲ, ತಾಕತ್ತು ಇಲ್ಲ. ನಮ್ಮ ನಾಳಂಥ ಜನಕ್ಕೆ ಅವ್ರಿಗೆ ಎಷ್ಟು ಬೈದರೂ ಅವ್ರಿಗೆ ಎಮ್ಮೆ ಮೇಲೆ ಮಳೆ ಹೋಯ್ದಂಗೆ. ಎಷ್ಟು ಹೇಳಿದ್ರು ಯಾರೇ ಆಗಲಿ ಭಾಷೆ ಉದ್ಧಾರದ ಬಗ್ಗೆ ಒಂಚೂರು ಯೋಚನೆ ಮಾಡಬೇಕು. ಅದರಲ್ಲಿ ಈಗ ನಮ್ಮ ಸಿದ್ದರಾಮಯ್ಯನವರು ಅದರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅದು ನಮ್ಗೆ ಗೊತ್ತಿದೆ. ನಾವೆಲ್ಲ ಅವ್ರ ಮೇಲೆ ಒತ್ತಡವನ್ನು ತಂದರೆ ಖಂಡಿತವಾಗಿ ಅವರು ಕನ್ನಡದ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಉದ್ಯೋಗ ಅನ್ನೋದನ್ನು ನಮ್ಮ ಸರ್ಕಾರ ಆದೇಶ ಹೊರಡಿಸ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಶಿವರಾಮೇಗೌಡರಿಗೆ ಅವರ ಬಳಗಕ್ಕೆ, ಯಾಕೆ ಅಂತ ಹೇಳಿದ್ರೆ ಶಿವರಾಮೇಗೌಡರು ಇವತ್ತು 60ನೇ ವರ್ಷವನ್ನು ಆಚರಣೆ ಮಾಡಿಕೊಡೋದಕ್ಕೆ ಕಾರಣ ಶಿವರಾಮೇಗೌಡರಲ್ಲ, ಅವ್ರ ಬಳಗ. ಇಲ್ಲ ಇದೊಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಆಸೆ ಪಟ್ಟು ಮಾಡಿದ್ದಾರೆ. ಆ ಎಲ್ಲ ಗೆಳೆಯರಿಗೆ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.